ಫ್ರೆಂಡ್ಸ್, HMT ರೇಗ್ದಾರಲ್ಲಿ ಒಂದು ಬಂದ ಜೊತೆ ಇದೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನೀವೊಂದು 4ನೇ ಕಲ್ಲಿ 5ನೇ ಕಲ್ಲಿ ಹೆಂಗೆ ಬಿಡ್ಕೊಂಬಂದರೆ ಸಾಕು ಪಟ್ಟಾನ, ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಗಳು ಕಮ್ಮಿ ಅಂದ್ರೇನು 7-8 ಗಂಟೆ ಮೇಲೆ ಟೈಮಿಂಗ್ ಬರುತ್ತೆ. ಮತ್ತು ಇವೆಲ್ಲ ಗಾಳಿ ಇದ್ದಂಗೆ ಆಟ ತುಂಬ ಚೆನ್ನಾಗಿರುತ್ತೆ. ಬಿಸಿಲಿದ್ದಂಗೆ ಅಕ್ಕಿ ತುಂಬ ಮನೆ ಹತ್ರನೇ ಆಡುತ್ತೆ, ಗಾಳಿ ಇದ್ದಂಗೆ ದೂರ ಪರ ಹೋಗ್ಬಿಟ್ಟು ಬರುತ್ತೆ. ಎರಡಕ್ಕಿನೂ ಬಣ್ಣ ನೋಡ್ಕೊಳ್ಳಿ, ರೇಗ್ಗಳು ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಹೆಣ್ಣು ಬಂದ್ಬಿಟ್ಟು ಫುಲ್ಲು ಗಿಡ್ಡಿ ಕಾಲಲ್ಲಿ ಪ್ಲಸ್ಸು ಕಾಲ ಥರ ನೋಡ್ಬೋದು. ಬಿಳೆ ಪುಕ್ಕಗಳು ರಿಂಗ್ ಥರ ಇರುತ್ತೆ ಹೆಣ್ಣಲ್ಲಿ. ಮತ್ತು ಮೈ ಮೇಲೆ ಬಿಳೆ ದಬ್ಬೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಗಂಡು ಹೆಣ್ಣು ಎರಡಕ್ಕೂ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು 6ರಿಂದ 8 ರಾಕೆಟ್ ಬಾಜಿ ಬರುತ್ತೆ, ಒಂದೊಂದು 4ರಿಂದ 5 ಬಾಜಿ ಮಾಡುತ್ತೆ. ಇದು HMTಗಳಲ್ಲಿ ಒರಿಜಿನಲ್ ಅಲ್ಲ, HMTಗಳಲ್ಲಿ ಪೂಟು. ಯಾಕಂದರೆ HMTಗಳಲ್ಲಿ ಒರಿಜಿನಲ್ನ ಕಮ್ಮಿ ಬೆಲೆ ಕೊಡೋಕ್ಕಾಗಲ್ಲ. HMT ರೇಗ್ದಾರಲ್ಲಿ ಪುಟ್ ಮಾಡಿಸಿರೋ ಅಕ್ಕಿಗಳು, ಆದರೆ ತುಂಬ ಒಳ್ಳೆ ಕಂಡೀಷನಲ್ಲಿರುತ್ತೆ. ಎರಡಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟೀಸ್ ಎರಡಕ್ಕಿನೂ ಅಲ್ಟಿಮೇಟ್ ಆಗಿರುತ್ತೆ. ಎರಡಕ್ಕಿನೂ ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣಲ್ಲಿ ಜೊತೆ ಮಾಡಿರೋದು. ಪಟ್ಟ ಪರ್ಫಾರ್ಮೆನ್ಸು ಅಷ್ಟೇ ಸೂಪರ್ ಲಾಂಗ್ ಟೈಮ್ ಬರುತ್ತೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಎರಡಕ್ಕಿನೂ ಒಂದು 3.5ರಿಂದ 4 ದಸ್ತದ್ದು ಚಿಕ್ಕ ಅಕ್ಕಿಗಳಿಂದ HMT ರೇಗ್ದಾರಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ HMT ರೇಗ್ದಾರಲ್ಲಿ ಬಂದ ಜೊತೆ ತೋರಿಸ್ತೆ ನೋಡ್ಬೋದು. ಚಡಿ ಬಾಲ ತಿರ್ಕೊಳ್ಳುತ್ತೆ, ಫುಲ್ಲು ಬಾಲ ಯು ಶೇಪ್ ಇರುತ್ತೆ. ಇಲ್ಲಿ ನೋಡ್ಬೋದು, ಫುಲ್ಲು ಬಾಲ ಯು ಶೇಪ್ ಇರುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ವೈಬ್ರೇಷನ್ ಚೆನ್ನಾಗಿರುತ್ತೆ. ಬೆನ್ನ ಮೇಲೆ ಬಿಳೆ ದಬ್ಬೆನೂ ನೋಡ್ಬೋದು, ದಬ್ಬೆನೂ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಒಂದೇ ಒಂದು ಬಿಳೆ ಗರಿ ಇದೆ. ಲೆಂತ್ ವೈಸು ಮೀಡಿಯಮ್ ಆಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಹಳೆಯ ಕಣ್ಣುಗಳು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಆಡ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕಣ್ಣಲ್ಲಿ ಏನು ಕಪ್ಪು ಒಡಕಲುಗಳು ಕಾಣ್ತಾ ಇದೆ, ವಯಸ್ಸಾಗ್ತಾರೇ ಆ ಕಣ್ಣಲ್ಲಿರೋ ಕಪ್ಪು ಮಾರ್ಕಿಂಗ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರ್ ಆಗಿರುತ್ತೆ ಈ ಗಂಡಲ್ಲಿ. ರಿಂಗ್ ನಂಬರ್ 3225. ಫ್ರೆಂಡ್ಸ್, ಇವಾಗೇನು ಜಸ್ಟ್ HMT ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ನೋಡ್ಬೋದು, ಚಡಿಯಾಗಿ ಎತ್ತಿಡ್ಕೊಳ್ಳುತ್ತೆ. ಫುಲ್ಲು ಯು ಶೇಪ್ ಬಾಲ ಇರುತ್ತೆ. ಇಲ್ಲಿ ನೋಡ್ಬೋದು, ಎರಡಕ್ಕಿಂತ ಫುಲ್ ಯು ಶೇಪ್ ಬಾಲ, ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ ನೋಡ್ಬೋದು, ಸಖತ್ತಾಗಿರುತ್ತೆ. ವೈಬ್ರೇಷನ್ ಅಂತೂ ಟಾಪ್ ಆಗಿರುತ್ತೆ. ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಬಣ್ಣ ನೋಡ್ಬೋದು, ರೇಗ್ಗಳು ನೋಡ್ಬೋದು, ಬಿಳೆ ದಬ್ಬೆ ನೋಡ್ಬೋದು, ಸಕ್ಕತ್ತಾಗಿ ಬಂದಿದೆ. ಇದರಲ್ಲಿ 2 ಸೈಡ್ ಇದಕ್ಕೆ ತಿರಿ ಹೊಡೆದಿಲ್ಲ, ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್. ಲೆಂತ್ ವೈಸ್ ನೋಡ್ಕೊಳ್ಳಿ, ಚಡಿ ಶೇಪ್ ನೋಡ್ಕೊಳ್ಳಿ, ಅಗ್ಲ ಎದೆ, ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋ ಹೆಣ್ಣಿದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಹೆಣ್ಣು ಎರಡೂ ಹೆವಿ ಬ್ರೀಡರೇಷನು ಪ್ಲಸ್ ಹೆವಿ ಫ್ಲೈರೇಷನು ಹಿಂಗೆ ನಾವು ಮ್ಯಾಚ್ ಮಾಡಿರೋದು. ಪಟ್ಟ ರಿಸಲ್ಟ್ ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಅಗ್ಲ ಇರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡು ಅಕ್ಕಿಯಲ್ಲೂ ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 3233.